ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅಂಗವಾಗಿ ರಸ್ತೆ ಸುರಕ್ಷತೆ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಈ ಸಂದರ್ಭ ಶನಿವಾರ ಸಂತೆ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರಾದ ಜಿ ಕೃಷ್ಣರಾಜ್ ಅವರು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮಗಳು, ಸಂಚಾರದ ಶಿಸ್ತು ಹಾಗೂ ಅಪಘಾತಗಳಿಂದ ದೂರವಿರುವ ಮಾರ್ಗಗಳು, ಅಪಘಾತದ ಸಂದರ್ಭದಲ್ಲಿ ನಾವೇ ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ನೀಡಿದರು. ಆರಕ್ಷಕ ಸಿಬ್ಬಂದಿಗಳಾದ ಹರ್ಷ ಎನ್ ಹಾಗೂ ವೆಂಕಟೇಶ್ ಡಿಎಂ ಅವರು ಹಾಜರಿದ್ದು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆಮೇಲೆ ಹಾರ್ನ್ ಸ್ಕೂಲ್ ಇರೋ ಕಡೆ ಹಾರ್ನ್ ಮಾಡಬೇಡಿ ಅಂತ ಹೇಳ್ತಾರೆ. ಏನಾಗ್ತದೆ ಸ್ಕೂಲ್ ಮತ್ತೆ ಇನ್ನೆಲ್ಲಿ? ಆಮೇಲೆ ಆಮೇಲೆ ಬಿಡಲ್ಲ. ಇಲ್ಲಿ ಏನಾಗುತ್ತೆ, ಹೆಚ್ಚಿನದಾಗಿ ಆಕ್ಸಿಡೆಂಟ್ ಆಗುತ್ತಲ್ಲ, ಅಷ್ಟು ನಮ್ಮ ತಲೆ ಹೋಗಿ ನೆಲಕ್ಕೆ ಬಿಡ್ತದೆ. ಹೌದಲ್ವಾ? ತಲೆ ಹೊಡೆದ್ಬಿಡಿ, ಹೌದಲ್ವಾ? ಆಗ ರಕ್ತ ತುಂಬ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೆಲ್ಮೆಟ್ನ ಕಡ್ಡಾಯವಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪೇರೆಂಟ್ಸು ಹೋಗುವಾಗ ಅವ್ರು ಹೇಳಬೇಕು, ಅಜ್ಜ ಅಪ್ಪ ಅವ್ರು ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿ, ಹೌದಲ್ವಾ? ಹೇಳ್ತೀರ ಅವರಿಗೆ? ಹಾಂ, ಗುಡ್ ಗುಡ್ ಆಯ್ತು. ಹಾಂ, ಇದು ಕೊಡ್ಬಿಟ್ಟ. ಇದೇನಿದು? ಇದು ಪಾರ್ಕಿಂಗು. ಈಗ ರಸ್ತೆ ಬದಿನಲ್ಲಿ ಈ ಸಿಗ್ನಲ್ ಸೈನ್ ಹಾಕಿದ್ರೆ, ಈ ಬೋರ್ಡ್ ಹಾಕಿದ್ರೆ ಇಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳ್ಕೊಂಡು, ಆಯ್ತಾ? ಇದ್ರ ಕೆಳಗಡೆ ಮೋಟರ್ ಸೈಕಲ್ ಚಿತ್ರ ಇದ್ರೆ ಮೋಟರ್ ಸೈಕಲ್ ನಿಲ್ಸೋದಿರ್ತದೆ, ಕಾರ್ಗಳ ಚಿತ್ರ ಇದ್ರೆ ಕಾರ್ ಪಾರ್ಕಿಂಗ್ ಅಂತ, ಆಯ್ತಲ್ಲ? 9 ವರ್ಷ. ನೀನು ಬೈಕ್ ಓಡಿಸ್ಬೋದಾ? ಇಲ್ಲ. ಯಾಕೆ ಓಡಿಸಂಗಿಲ್ಲ? 18 ವರ್ಷ ಕಳಿಬೇಕು. ಹಾಂ, 18 ವರ್ಷ ಕಳಿಬೇಕಲ್ವಾ? ನೀನು ಓಡಿಸ್ಬೋದಾ? ಬೈಕ್ ಓಡಿಸ್ತೀಯಾ? ಎಷ್ಟು ವರ್ಷ ಆದ್ಮೇಲೆ? 5 ವರ್ಷ ಅಲ್ಲ, ನಿನಗೆ 5 ವರ್ಷನ ಈಗ? Red light, what do you say? I say stop, stop right away. Yellow light, what do you mean? I say wait till the light turns green. Green light, what do you say? I say cross first, look each way. ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್ ಅವರು ರಸ್ತೆ ಸುರಕ್ಷತಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ವಿದ್ಯಾರ್ಥಿಗಳಿಗೆ ನಿಯಮ ಪಾಲನೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಶಾಲಾ ಆವರಣದಲ್ಲೇ ಹೆದ್ದಾರಿಗಳ ಮಾದರಿ, ಟ್ರಾಫಿಕ್ ಸಿಗ್ನಲ್ಗಳು, ವಿವಿಧ ವಾಹನಗಳು ಹಾಗೂ ರಸ್ತೆ ಬದಿಯಲ್ಲಿ ಕಾಣಸಿಗುವ ಪ್ರಮುಖ ಸಂಚಾರ ಚಿಹ್ನೆಗಳ ಮಾದರಿಗಳನ್ನು ನಿರ್ಮಿಸಿ ಅವುಗಳ ಅರ್ಥ ಮತ್ತು ಉಪಯೋಗವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು. ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಕುರಿತ ಗೀತೆಯನ್ನು ಹಾಡಿ ನಾಟಕ ಹಾಗೂ ಅಣುಕು ಪ್ರದರ್ಶನಗಳ ಮೂಲಕ ಸಂಚಾರ ನಿಯಮಗಳ ಅರಿವನ್ನು ಮೂಡಿಸಿದರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಹಾಗೂ ಉತ್ಸಾಹ ಸ್ಪಷ್ಟವಾಗಿ ಕಾಣಿಸಿತು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜ್ ಅವರು ದಿನದ ಮಹತ್ವದ ಕುರಿತು ಮಾತನಾಡಿ ರಸ್ತೆ ಸುರಕ್ಷತೆ ಜೀವನದ ಅವಿಭಾಜ್ಯ ಅಂಗವೆಂದು ತಿಳಿಸಿಕೊಟ್ಟರು. ಶಾಲಾ ಆವರಣದಲ್ಲಿ ನಿರ್ಮಿಸಲಾದ ಸುಂದರವಾದ ಕಾರ್ ಸೆಲ್ಫಿ ಕಾರ್ನರ್ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಶೀಲಾ ಹಾಗೂ ಕರಾಟೆ ಮತ್ತು ಯೋಗ ತರಬೇತಿ ಶಿಕ್ಷಕಿ ಸೀಮಾ ಅವರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜವಾಬ್ದಾರಿಯ ಭಾವನೆ ಮೂಡಿಸುವಲ್ಲಿ ಶಾಲೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿತು. ನಾನು ರಸ್ತೆ ದಾಟುವಾಗ ಎಡಬಲ ನೋಡಿಕೊಂಡು ಜಾಗರೂಕತೆಯಿಂದ ದಾಟುತ್ತೇನೆ. ಮಕ್ಕಳಲ್ಲಿ ಕಲಿಕೆಯ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಅವರಲ್ಲಿ ಸಂತೋಷದಾಯಕವಾಗಿ ಕಲಿಯುವಂತೆ ಮಾಡಲು ಏನು ಸರ್ಕಾರದ ಒಂದು ಕಾರ್ಯಕ್ರಮ ಸಂಭ್ರಮ ಶನಿವಾರ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಈ ಜನವರಿ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಇರೋದ್ರಿಂದ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ.
ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಬ್ಯಾಗ್ಲೆಸ್ ಡೇ ಏನಂತ ಹೇಳ್ತೀವಿ, ಈ ದಿನ ಸಂತೋಷದಾಯಕವಾಗಿ ಕಲಿಬೇಕು. ಆದ ಕಾರಣ ನಮ್ಮ ವೃತ್ತ ನಿರೀಕ್ಷಕರಾದಂಥ ಶ್ರೀ ಜಿ ಕೃಷ್ಣರಾಜು ಸರ್ ಅವರು ಬಂದು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ವಿದ್ಯಾರ್ಥಿಗಳು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಏನಿದೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ, ಏನು ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ ಅವುಗಳ ಬಗ್ಗೆ, ಮತ್ತು ಅಪಘಾತ ಆದಾಗ ಹೇಗೆಲ್ಲ ನಾವು ಸಂಪರ್ಕಿಸಬೇಕು, ಹೇಗೆಲ್ಲ ಇದನ್ನು ಕೊಡಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿರ್ತಾರೆ. ಮಾಡಬೇಕು, ಡಿಮ್ ಆ್ಯಂಡ್ ಡಿಪ್ ಮಾಡಬೇಕು. ಈ ಕಡೆ ಎದುರುಗಡೆಯಿಂದ ಈ ಕಡೆ ಒಂದು ಕಾರ್ ಬರ್ತಾ ಇರ್ತದೆ, ಈ ಕಡೆಯಿಂದ ಒಂದು ಕಾರ್ ಬರ್ತಾ ಇರ್ತದೆ. ಎದುರುಗಡೆ ಬಂದಾಗ ಫ್ಲ್ಯಾಶ್ ದೊಡ್ಡ ಹಿಂಗೆ ದೂರ ಕಾಣಿಸ್ತಿರ್ತದಲ್ಲ, ಆನಂತರ ಇದು ಕಡಿಮೆ ಮಾಡಬೇಕು ಲೈಟ್ನ. ಹಂಗೆ ಮಾಡಿದಾಗ ಡಿಮ್ ಮಾಡಬೇಕು, ಆಯಿತಾ? ಡಿಮ್ ಮಾಡಬೇಕು. ನೋಡಿದ್ರಲ್ಲ